ಅಮೆರಿಕ ಯಾವಾಗ್ಲೂ ಹೇಳೋದು ಒಂದೇ, ಯಾವುದೇ ಕಾರಣಕ್ಕೂ ಇರಾನ್ ಕೈಲಿ ನ್ಯೂಕ್ಲಿಯರ್ ವೆಪನ್ ಸಿಗಬಾರ್ದು ಅಂತ. ಇವತ್ತು ಇಸ್ರೇಲ್ ಕೂಡ ಅದಕ್ಕೆ ಎದುರುತ್ತಾ ಇರೋದು. ಫಸ್ಟ್ ಆಫ್ ಆಲ್ ಇರಾನ್ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಿದ್ರೆ ನಮ್ಗೇನು, ಅದರ ರಕ್ಷಣೆಗೆ ಅಲ್ವಾ ಅದು ಡೆವಲಪ್ ಮಾಡ್ಕೊಂತ ಇರೋದು. ಯಾಕೆ ಇಷ್ಟೊಂದು ಶೇಕ್ ಆಗ್ತಾ ಇದ್ದಾರೆ ಅಂದ್ರೆ ಈ ಭಯಕ್ಕೆ ಕಾರಣ ಏನ್ ಗೊತ್ತಾ? ಟೇಕ್ ನಾರ್ತ್ ಕೊರಿಯಾ ಆಸ್ ಎಕ್ಸಾಂಪಲ್. ಈ ದೇಶದ ಹತ್ರ ನ್ಯೂಕ್ಲಿಯರ್ ವೆಪನ್ ಇರ್ಲಿಲ್ಲ ಅಂದ್ರೆ ಪ್ರಪಂಚ ಈ ದೇಶನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಅವ್ರು ಹೇಳಿದ್ರೆ ಸ್ವಲ್ಪ ಕೇಳಬೇಕು, ಅವ್ರು ಕಣ್ಬಿಟ್ರೆ ಸ್ವಲ್ಪ ಎದುರ್ಕೋಬೇಕು ಅಂತ ಪ್ರಪಂಚ ಯಾಕೆ ಅನ್ಕೊಳುತ್ತೆ ಗೊತ್ತಾ? ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದ. ಈ ದೇಶದ ಪ್ರೆಸಿಡೆಂಟ್ ಇದಾರಲ್ಲ ಕಿಮ್ ಜಾಂಗ್ ಉನ್, ಇವರು ಅಮೆರಿಕ ದೇಶನ ನಡುಗಿಸ್ತಾರೆ. ಈ ನ್ಯೂಕ್ಲಿಯರ್ ವೆಪನ್ ನ ಅಮೆರಿಕದ ಕಡೆ ತಿರುಗಿಸಿ ನಿಮ್ಗೆ ಹೊಡಿತೀವಿ ಅಂತ ಬೆದರಿಕೆ ಹಾಕ್ತಾರೆ. ಟ್ರಂಪ್ ಎದುರ್ತಾರೆ ಈ ಕಿಮ್ ಜಾಂಗ್ ಉನ್ಗೆ. ಈ ತರ ಮಾಸ್ ಡಿಸ್ಟ್ರಕ್ಷನ್ ಮಾಡೋ ವೆಪನ್ಗಳಿಗೆ ಈ ತರ ಪವರ್ ಇರುತ್ತೆ. ಇದೇ ಕಾರಣಕ್ಕೆ ಇಸ್ರೇಲ್ ಇರಾನ್ ಬಗ್ಗೆ ಎಷ್ಟು ಭಯ ಪಡೋದು. ಇದೇ ಇಸ್ರೇಲ್ ನ ಇಂಟೆಲಿಜೆನ್ಸ್ ಮೊಸಾದ್ ಯಾವಾಗ್ಲಿಂದ ನಾವು ಪ್ಲಾನ್ ಮಾಡ್ತಾ ಇದೆ. ಯಾವತ್ತಿನ ದಿನ ಇರಾನ್ ಈ ನ್ಯೂಕ್ಲಿಯರ್ ವೆಪನ್ ನ ಕಂಪ್ಲೀಟ್ ಆಗಿ ಪಡ್ಕೊಂತಿರೋ ಅವತ್ತಿನ ದಿನ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗ್ಲೇಬೇಕು. ಒನ್ಸ್ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂದ್ರೆ ಅವ್ರು ನಮ್ಮ ದೇಶದ ಮೇಲೆ ಬರ್ತಾರೆ, ನಮ್ಮನ್ನು ಹೊಡೆದಕ್ಕೆ ಹೋಗ್ತಾರೆ ಅನ್ನೋದು ಇವ್ರ ಭಯಕ್ಕೆ ಕಾರಣ.